ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾನೀಗಾಗಲೇ ಪ್ರವಾಸ ಮಾಡ್ಕೊಂಡು ಬಂದಿದ್ದೀನಿ. 5 ಬಾರಿ MLA ಆಗಿ ಗೆದ್ದಂಥ ಈಗ ಲೋಕಸಭೆ ಚುನಾವಣೆ ನಿಂತ ಸಂದರ್ಭದಲ್ಲಿ ವಾತಾವರಣಕ್ಕೂ 4 ಪಟ್ಟು ಜನ ನನಗೆ ಬೆಂಬಲ ಕೊಡ್ತಾ ಇರೋದು ನಾನು ನೇರವಾಗಿ ಕಾಣ್ತಾ ಇದ್ದೀನಿ. ಯಾವ ಹಳ್ಳಿಗೆ ಹೋದರೂ ಕೂಡ ಜನ ಹೇಳ್ತಾರೆ ನಿಮ್ಗೆ ಅನ್ಯಾಯ ಆಗಿದೆ, ಹಿಂದುತ್ವಕ್ಕೆ ಅನ್ಯಾಯವಾಗಿದೆ, BJP ಅಪ್ಪ ಮಕ್ಕಳ ಕೈಯಲ್ಲಿದೆ, ಇದನ್ನು ಮುಕ್ತಿಗೊಳಿಸೋದಕ್ಕೋಸ್ಕರ ನಾವು ನಿಮ್ಗೆ ಓಟ್ ಕೊಟ್ಟೇ ಕೊಡ್ತೀವಿ ಅನ್ನೋ ಮಾತನ್ನು ಹಳ್ಳಿನಲ್ಲಿರುವಂಥ ರೈತನ ಮಗ ಹೇಳ್ತಾ ಇದ್ದಾರೆ. ಇದು ನಾನು ಎಂದೂ ಕೂಡ ಇಷ್ಟೊಂದು ಪ್ರೋತ್ಸಾಹ ನನಗೆ ಕಂಡಿರಲಿಲ್ಲ ನನ್ನ ಜೀವನದಲ್ಲಿ. ಇವತ್ತು ನೋಡಿದ್ರಿ ಶಿವಮೊಗ್ಗ ನಗರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ. ಇಷ್ಟು ದೊಡ್ಡ ಸಭೆ ನಾವು ಮಾಡಬೇಕಾಯ್ತು. 285 ಬೂತಲ್ಲೂ ಕೂಡ 12 ಜನ ಬರಬೇಕು ಅಂತ ಹೇಳಿತ್ತು. 12 ಜನ ಅಲ್ಲದೆ ಇನ್ನೂ 4-5 ಜನ ಎಕ್ಸೈಸ್ ಬಂದಿದ್ದಕ್ಕೋಸ್ಕರ ಕುರ್ಚಿಗಳೆಲ್ಲ ನಮಗೆ ಶಾರ್ಟ್ ಆಯಿತು ಮತ್ತು ತರಿಸಾಕಿದ್ದೀವಿ. ಹೀಗೆ ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಇಷ್ಟು ಯಶಸ್ವಿ ಆಗಿದೆ. ಈಗಾಗಲೇ ಸೊರಬ ಸಾಗರ ಅಲ್ಲಿ ಸಾಗರದ ಕಾರ್ಯಕ್ರಮ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಯಶಸ್ವಿ ಆಗಿದೆ. ಈಗಾಗಲೇ ಮಧ್ಯಾಹ್ನ ನಿನ್ನೆ ಸೊರಬದಲ್ಲೂ ಕಾರ್ಯಾಲಯ ಉದ್ಘಾಟನೆ ಆಗಿದೆ, ಅವರು ಕೆಲಸ ಶುರು ಮಾಡಿದ್ದಾರೆ. ಹೀಗಾಗಿ ಇಡೀ ಶಿವಮೊಗ್ಗ ಜಿಲ್ಲಾ ಎಲ್ಲ ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚು ಸ್ಫೂರ್ತಿ, ಬೆಂಬಲ, ಪ್ರೇರಣೆ ನನಗೆ ಕೊಡ್ತಾ ಇದ್ದಾರೆ. 100ಕ್ಕೆ 100 ಇಲ್ಲಿ ಗೆಲ್ತೀನಿ ಅನ್ನೋ ವಿಶ್ವಾಸ ನನಗೆ ಬಂದಿದೆ. ಅಷ್ಟೆಲ್ಲ ಯಾಕೆ ಒದ್ದಾಡ್ತೀಯಪ್ಪ, ನೀನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡು. ಡೆಲ್ಲಿ ನಾಯಕರ ಜೊತೆಗೆ ವಿಶ್ವಾಸ ಇದೆ, ಈಶ್ವರಪ್ಪ ಮಾತಾಡ್ತಾರೆ ಅನ್ನೋದಾದರೆ, ಈಶ್ವರಪ್ಪ ಕಂಟೆಸ್ಟ್ ಮಾಡಬಾರ್ದು ನಿನ್ನ ಆಸೆ ಇದ್ದರೆ ಈ ರಾಜ್ಯ BJP ಅಧ್ಯಕ್ಷ ಸ್ಥಾನಕ್ಕೆ ಒಂದು ಕುಟುಂಬದಲ್ಲಿ ಎಲ್ಲರೂ ಕೈ ಹಿಡ್ಕೊಂಡಿದ್ದೀರಲ್ಲ, ಅಧ್ಯಕ್ಷ ಸ್ಥಾನ ರಾಜೀನಾಮೆ ಕೊಡು. ಯಾಕೆ ಮಾತಾಡ್ಬೇಕು ಕೇಂದ್ರ ನಾಯಕರ ಜೊತೆಗೆ? ಯಾವ ನಿಂಗೆ ಅಧಿಕಾರ ಕೊಟ್ಟಿದ್ದು ಈಶ್ವರಪ್ಪ ಅವ್ರ ಜೊತೆ ಮಾತಾಡ್ತೀರ ಅಂತ ಹೇಳೋದಕ್ಕೆ? ನಾನಂತೂ ಅಧಿಕಾರ ಕೊಟ್ಟಿಲ್ಲಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಕೇಂದ್ರ ನಾಯಕರಿಗೆ ಏನು ಮಾಡಬೇಕು ಅಂತ ಗೊತ್ತಿ ಡೆಲ್ಲಿ ಕರೆಸಿದ್ರು. ಅಮಿತ್ ಶಾ ಅವರು ನನಗೆ ಭೇಟಿ ಆಗಲಿಲ್ಲ. ಇದರ ಅರ್ಥನೇ ಯಡಿಯೂರಪ್ಪ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಮಾಡಬೇಕಾಗಿದೆ. ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಹೊರಗೆ ತರಬೇಕಾಗಿದ್ರೆ ರಾಘವೇಂದ್ರ ನೀ ಸೋಲ್ಸಪ್ಪ, ಚುನಾವಣೆ ನಿಲ್ಲು, ಗೆಲ್ಲು ಅನ್ನೋಂಥ ಆದೇಶವನ್ನು ಕೇಂದ್ರ ನಾಯಕ ಅಮಿತ್ ಶಾ ಅವರು ಮೋದಿಯವರು ಕೊಟ್ಟಿದ್ದಾರೆ. ಇದನ್ನು ವಿಜಯೇಂದ್ರ ಅರ್ಥ ಮಾಡ್ಕೊಂಡು ಯಡಿಯೂರಪ್ಪನ ಕಟ್ಟಿದ್ದಾರೆ. ಸ್ವಲ್ಪ ತಡೆಯೋಣ, ಆಯ್ತಪ್ಪ. ಹೂನಪ್ಪ, ಈಶ್ವರಪ್ಪನ ನಾಯಕ, ಈಶ್ವರಪ್ಪ ಕಟ್ಟಿದ್ದಾರೆ, ಅನಂತಕುಮಾರ್ ಕಟ್ಟಿದ್ದಾರೆ, ಯಡಿಯೂರಪ್ಪನವರು ಕಟ್ಟಿದ್ದಾರೆ. ಎಲ್ಲ ಅಧಿಕಾರ ಈಶ್ವರಪ್ಪ ಬಿಟ್ಟು ಯಡಿಯೂರಪ್ಪನ ಮಕ್ಕಳೆಲ್ಲ ಕೈಯಲ್ಲಿ ಇರಬೇಕಾ? ಇದನ್ನ ಹೇಳಿ ವಿಜಯೇಂದ್ರ. ಕೇಂದ್ರ ಚುನಾವಣಾ ಸಮಿತಿ ಅಧ್ಯಕ್ಷ ನಿಮ್ಮ ಅಪ್ಪ, ನಿಮ್ಮ ಅಣ್ಣ ರಾಘವೇಂದ್ರ MP, ನೀನು MLA. 6 ತಿಂಗಳು ಖಾಲಿ ಇಟ್ಕೊಂಡು ಹಠ ಮಾಡಿಕೊಂಡು ರಾಜ್ಯ ಅಧ್ಯಕ್ಷ ಸ್ಥಾನ ತೊಗೊಂಡ್ರಿ. ಎಲ್ಲ ನಿಮ್ಮ ಕುಟುಂಬಕ್ಕೆ ಬೇಕು, ಬಿಟ್ಕೊಡು. ನನಗೆ ಕೊಡ್ತೀಯೋ? ಲಿಂಗಾಯತರು ಬೇಕು ಅನ್ನೋದ್ರೆ ಯತ್ನಾಳಿಗೆ ಕೊಡು, ಒಕ್ಕಲಿಗರು ಬೇಕು ಅನ್ನೋದ್ರೆ ಪ್ರತಾಪ್ ಸಿಂಹ CT ರವಿಗೂ ಕೊಡು, OBC ಕೊಡಬೇಕು ಅಂದ್ರೆ ನನಗೆ ಕೊಡು. ಇಲ್ಲ ಅಲ್ಲ, ಈಶ್ವರಪ್ಪ ಪಕ್ಷ ಕಟ್ಟಿದ್ದಾರೆ, ನನ್ನ ನಾಯಕರು ಮನೆಗಿರು, ನಾನು ನಮ್ಮ ಅಪ್ಪ ನನ್ನ ಮಕ್ಕಳು ಚೆನ್ನಾಗಿ ಇರ್ತೀವಿ. ಇದು ಯಾವ ನ್ಯಾಯ ಇದು? ಈ ರೀತಿ ಗೂಳಿಹಟ್ಟಿ ಶೇಖರ್ ಹೇಳಿದ್ರಲ್ಲ, ಜನರ ದಾರಿ ತಪ್ಪಿಸಂಥ ಕೆಲಸ ಮಾಡಬೇಡಿ. ಈಶ್ವರಪ್ಪನ ನಾಯಕ ಅಂತ ಹೇಳ್ಕೊಂಡು ಮೂಲೆ ಕೂರಿಸಂಥ ವ್ಯವಸ್ಥೆ ಎಲ್ರಿಗೂ ಮಾಡಿದಿರಿ. CT ರವಿ ಪಕ್ಕದಲ್ಲಿ ಕೂತರು, ಅದೇ ರೀತಿ ಯತ್ನಾಳ್ ಪಕ್ಕದಲ್ಲಿ ಕೂರಿಸಿದಿರಿ, ಅನಂತಕುಮಾರ್ ಹೆಗ್ಡೆ ಪಕ್ಕದಲ್ಲಿ ಕೂರಿಸಿದಿರಿ, ಪ್ರತಾಪ್ ಸಿಂಹ ಪಕ್ಕದಲ್ಲಿ ಕೂರಿಸಿದಿರಿ, ಸದಾನಂದ ಗೌಡ ಕೂರಿಸಿದಿರಿ. ಎಷ್ಟು ಜನ ಪಕ್ಕದಲ್ಲಿ ಕೂರಿಸ್ಬೇಕು? ಪಾಪ ಅವರೆಲ್ಲರೂ ಕೂಡ ಒಂದು ರೀತಿಯ ನೋವು ಅನುಭವಿಸ್ತಾ ಇದ್ದಾರೆ. ಅವರೆಲ್ಲರ ನೋವಿಗೆ ಪರಿಹಾರ ಆಗಬೇಕು ಅನ್ನೋದಕ್ಕೋಸ್ಕರನೇ ನಾನು ಲೋಕಸಭಾ ಚುನಾವಣೆ ಸ್ಪರ್ಧೆ ಪಕ್ಷೇತರ ಮಾಡಿದ್ದೀನಿ, ಗೆಲ್ತೀನಿ. ಹಿಂದುತ್ವಕ್ಕೆ ಅವರೆಲ್ಲರೂ ಕೂಡ ಮತ್ತೆ ನ್ಯಾಯ ಸಿಗತ್ತೆ ನಮ್ಮ ಪಾರ್ಟಿನಲ್ಲಿ ಅಂತ ವಿಶ್ವಾಸಕ್ಕೋದ್ರೆ ಚುನಾವಣೆ ನಿಂತಿರೋದು. ಮೋದಿ ವಿಶ್ವನಾಯಕ. ಮೋದಿ ಬಗ್ಗೆ ಯಾರೂ ಕೂಡ ಮೋದಿನ ಬಳಸ್ಕೋಬಾರ್ದು ಅಂತ ಈ ನಿಮಿಷ ತನಕ ನನಗೆ ಗೊತ್ತಿರೋ ಪ್ರಕಾರ ಆಗಿಲ್ಲ. ನಾನು ಹಾಗಾಗಿ ವಿಶ್ವನಾಯಕ ಆಗಿರೋಂಥ ಮೋದಿ ನನ್ನ ಹೃದಯದಲ್ಲೇ ಇದ್ದಾರೆ. ಯಡಿಯೂರಪ್ಪನ ಮಕ್ಕಳ ಹೃದಯದಲ್ಲಿ ಯಾರಿದ್ದಾರೆ ಅನ್ನೋದು ರಾಜ್ಯ ಜನಕ್ಕೆ ಗೊತ್ತು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಅವರೇನೋ ಕೋರ್ಟಿಗೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಕೋರ್ಟ್ಗೆ ಹೋದರೂ ಕೂಡ ನ್ಯಾಯ ಅವರಿಗೆ ಸಿಗುತ್ತೋ ನಮಗೆ ಸಿಗುತ್ತೋ ಬೇರೆ, ಆದರೆ ನಮ್ಮ ಹೃದಯದಲ್ಲಿರೋಂಥ ಮೋದಿನ ತೆಗೆಯೋಕ್ಕಾಗಲ್ಲ. ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರ ಹೃದಯದಲ್ಲಿ ಮೋದಿ ಇದ್ದಾರೆ. ಆ ಮೋದಿಯ ಒಂದು ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ ಈ ಚುನಾವಣೆನ ಗೆಲ್ತೇನೆ. ಹೋಗಿದ್ದೀನಿ ಅಂತ ಇವತ್ತು ಹೇಳ್ಯಾರ ಜಿಲ್ಲಾಧ್ಯಕ್ಷರು. ಹೋಗ್ಬೇಕಾಗತ್ತೆ ಅಂದ್ರೆ ನಮಗೆ ಯಾಕೆ ಸಮಸ್ಯೆ? ಚುನಾವಣಾ ಆಯೋಗಕ್ಕೆ ಅವ್ರು ಹೋಗಬೇಕಾಗತ್ತೆ ಅನ್ನೋದಕ್ಕೋಸ್ಕರನೇ ನಾವು ಈಗ ವೇಟ್ ಹಾಕ್ಕೊಂಡ್ರು. ಅಕಸ್ಮಾತ್ ನಮಗೆ ನ್ಯಾಯ ಅವ್ರಿಗೆ ಸಿಗುತ್ತೋ ನಮಗೆ ಸಿಗುತ್ತೋ ಗೊತ್ತಿಲ್ಲ. ಆದರೆ ಚುನಾವಣಾ ಆಯೋಗ ಮೋದಿ ಫೋಟೋ ಬಳಸ್ಕೋತಾರೋ ಬಿಡ್ತಾರೋ ಹೇಳಿದ್ರೆ ಗೊತ್ತಿಲ್ಲ. ಆದರೆ ಮೋದಿ ಒಂದು ಫೋಟೋ ನಮ್ಮ ಹೃದಯದಲ್ಲಿ ಹೋಗಿದೆಯಲ್ಲ,
ಇದನ್ನ ತೆಗ್ಸಕ್ಕೆ ಯಾರ ಕೈಯಲ್ಲೂ ಆಗ್ತದೆ. ಈಶ್ವರಪ್ಪ ನಾಮಪತ್ರ ಸಲ್ಲಿಕೆ ಬಳಿಕ ನಾವು ಅವರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಈಗಲೇ ಮಾಡು. ಯಾವ ಭಾಷೆ ಬಳಸಬೇಕು ಎಲ್ಲ ಭಾಷೆನೂ ಬಳಸಿದ್ದೀನಿ ನಾನು. ಯಾಕೆ ಅಲ್ಲಿ ತನಕ ಕಾಯ್ತೀರಿ? ನಾನು ಭಗವಂತ ಬಂದರೂ ಚುನಾವಣೆ ನಿಲ್ಲೋನೆ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಹೇಳ್ತಿರೋದು, ನೀವು ಚುನಾವಣೆಯಲ್ಲಿ ಈ ರೀತಿ ನನ್ನ ಬಗ್ಗೆ ಆಕ್ಷನ್ ತಗೋತೀರಿ ಅಂತ ಗೊತ್ತಿದ್ರೂ ಕೂಡ ನಾನು ಚುನಾವಣೆ ನಿಲ್ತಿರೋದು. ಅವ್ರು ಚುನಾವಣೆ ನಿಂತಂತ ಸಂತರು ಈ ಭಾಳ ಜಾಸ್ತಿ ಏನು ಮಾಡ್ತಾರೆ, ಉಚ್ಚಾಟನೆ ಮಾಡ್ತಾರೆ ಅಷ್ಟೇ ತಾನೆ. ಗೆದ್ದ ಮೇಲೆ ಏನು ಮಾಡ್ತಾರೆ, ನಾನು MP ಗೆದ್ದ ಮೇಲೆ ಏನೂ ಇಲ್ಲದಂಥ ಜಗದೀಶ್ ಶೆಟ್ಟರಿಗೆ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಸೇರಿಕೊಂಡ್ರು. ಅದಾದ ನಂತರ ಚುನಾವಣೆ ಸೋತರು, ಮನೆ ಕರ್ಕೊಂಬಂದು ಮತ್ತೆ MP ಟಿಕೆಟ್ ಅವ್ರಿಗೆ ಕೊಡ್ತಾ ಇದ್ರಿ. ಅವ್ರನ್ನೇ ನೀವು ವಾಪಸ್ ಪಾರ್ಟಿ ತೊಗೊಂಡಿರ್ಬೇಕಾದ್ರೆ ನನ್ನ ಬಗ್ಗೆ ಏನು ಆ್ಯಕ್ಷನ್ ತೊಗೋತೀರ ನೋಡೋಣ. ನಿಮ್ಮ ಅಣ್ಣನಿಗೆ ಹೇಳು, ನಿಮ್ಮ ಅಣ್ಣನಿಗೆ ರಾಘವೇಂದ್ರನಿಗೆ ಚುನಾವಣೆ ನಿಲ್ಲಲ್ಲ, ಈಶ್ವರಪ್ಪ 2 ಲಕ್ಷ ಓಟಲ್ಲಿ BJPಯಿಂದ ಗೆಲ್ತಾರೆ ಅಂತ ನಿಮ್ಮ ಅಣ್ಣಗೆ ಹೇಳು. ನನಗೆ ಯಾಕೆ ಹೇಳ್ತೀಯ? ನಿಮ್ಮ ಅಣ್ಣನಿಗೆ ಹೇಳೋ ತಾಕತ್ತು ನಿನಗಿಲ್ವಾ? ನೀವೇ ಅಪ್ಪ ಮಕ್ಕಳು ಊಟ ಹೊಡ್ಕೊಂಡಿರ್ಬೇಕಾ? ನಿಮ್ಮ ಅಪ್ಪನಿಗೆ ಮಕ್ಕಳಿಗೆ ಅಪ್ಪ ಅಣ್ಣಂಗೆ ಹೇಳಕ್ಕೆ ಬರಲ್ಲ. 2 ಲಕ್ಷದಲ್ಲಿ ಓಟಲ್ಲಿ ರಾಘವೇಂದ್ರ ಗೆಲ್ತಾರೆ, ಮತ್ತು ನನ್ನನ್ನು ಯಾಕೆ ವಾಪಸ್ ತೊಗೊಂತ ಹೇಳ್ತಿದ್ದೀರಿ? ಮಾಡು, ಚುನಾವಣೆ ಯುದ್ಧ ಮಾಡು, ಬಾ ಚುನಾವಣೆಯಲ್ಲಿ ಗೆಲ್ಲ ನೋಡೋಣ, ನೀನು ಗೆಲ್ತೀಯೋ ನಾ ಗೆಲ್ತೀನೋ ಅಂತ. ನಾನು ರಣರಂಗಕ್ಕೆ ಇಳಿದಾಯ್ತು, ಇನ್ನು ಬೆನ್ನು ತೋರಿಸ್ಬೋಡೋಗಂತ ಪ್ರಶ್ನೆ ಇಲ್ಲ. ಸಂಧಾನಕ್ಕೆ ಬರಬೇಡ್ರಿ. ಸಂಧಾನಕ್ಕೆ ನೀವು ಮೇಲೆ ಬರ್ತಿರೋದು ಅರ್ಥವೇ ಚುನಾವಣೆ ಸೋತಿದ್ದೀವಿ ನಾವು ಅನ್ನೋಂಥ ಇಡೀ ಲೋಕಸಭಾ ಕ್ಷೇತ್ರದ ಜನಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ಮಾತಾಡಿ, ಚುನಾವಣೆ ವಾಪಸ್ ತಗೋತಾರೆ. ಯಾಕೆ ಈ ರೀತಿ ಅಪಪ್ರಚಾರ ಮಾಡ್ತೀರಿ? ಸ್ಪಷ್ಟವಾಗಿ ಹೇಳ್ರು ಗೂಳಿಹಟ್ಟಿ ಶೇಖರ್, ಈ ರೀತಿ ಅಪಪ್ರಚಾರ ಮಾಡಬೇಡಿ. ಇನ್ಯಾವ ಭಾಷೆಯಲ್ಲಿ ಹೇಳಿ? ನಾನು ಗೊತ್ತಿಲ್ಲ ರೀ, ನಾನು BJP ಸಾಯ ತನಕ BJP ರೀ. ಇವರಾರು KGP ಹೋಗ್ಬಿಟ್ಟು ಬಂದರು. ನನ್ನ ಜೀವನದಲ್ಲಿ ಪಾರ್ಟಿ ಬಿಟ್ಟು ಹೋಗಿಲ್ಲ, ಬಿಟ್ಟು ಹೋಗಲ್ಲ. ಈ BJPಲಿ ಇವತ್ತು ಇದ್ದೇನೆ, ಅರ್ಥ ಆಯ್ತಾ? ಮತ್ತು ಈ ಚುನಾವಣೆಯಲ್ಲಿ ಅಕಸ್ಮಾತ್ ಇವರೇನು ಆ್ಯಕ್ಷನ್ ತೊಗೋತೀರಿ ಅಂತಂತಾರಲ್ಲ, ತೊಗೊಂಡ್ರೆ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಮತ್ತು ನಾನೇ ಈ BJP ಇಲ್ಲಿ ಟಿಕೆಟ್ ಕೊಡೋದು ಕಾರ್ಪೊರೇಷನ್ ಈಗ ಹೇಳ್ತಿದ್ದಾರೆ ಭಾಳ ಜನಕ್ಕೆ, ನಿನಗೆ ಕಾರ್ಪೊರೇಷನ್ ಟಿಕೆಟ್ ನಿನಗೆ ಕೊಡ್ತೀನಿ. ಒಂದು ಕಾರ್ಪೊರೇಷನ್ ಒಂದು ವಾರ್ಡಲ್ಲಿ ಎಷ್ಟು ಟಿಕೆಟ್ ಕೊಡ್ಬೋದು? ಒಂದು ಕೊಡ್ಬೋದು. 5 ಜನಕ್ಕೆ ಪ್ರಾಮಿಸ್ ಮಾಡಿದ್ದಾರೆ, ನಿಂಗೆ ಕೊಡ್ತೀನಿ ಬಾ ರಾಘವೇಂದ್ರ ಕೆಲಸ, ನಿಂಗೆ ಕೊಡ್ತೀನಿ ಬಾ ರಾಘವೇಂದ್ರ ಕೆಲಸ. ಈ ರೀತಿ ಮೋಸ ಮಾಡ್ತಿದಾರಲ್ಲ, ಇದು ಎಲ್ರಿಗೂ ಅರ್ಥ ಆಗ್ತದೆ. ಅಲ್ರಿ, ನಾನು ಯಾರಿಗೆ ದ್ರೋಹ ಮಾಡಿದ್ದೀನಿ? ಪಾರ್ಟಿ ದ್ರೋಹ ಮಾಡಿದ್ದೀನ? ಧರ್ಮಕ್ಕೆ ದ್ರೋಹ ಮಾಡಿದ್ದೀನ? ಹಿಂದುತ್ವ ಹೋರಾಟಗಾರರಿಗೆ ದ್ರೋಹ ಮಾಡಿದ್ದೀನ? ನನಗೆ ಅನುಕಂಪ ಅವಶ್ಯಕತೆ ಇಲ್ಲ. ಯಾರು ನಿಜಕ್ಕೂ ಕೂಡ ಧರ್ಮದ ಪರವಾಗಿ ಈಶ್ವರಪ್ಪ ಇದ್ದಾರೆ, ಹಿಂದುತ್ವ ಉಳಿಸೋದಕ್ಕೋಸ್ಕರ ಈಶ್ವರಪ್ಪ ಪರವಾಗಿದ್ದಾರೆ ಅಂದರೆ ಅವರಿಗೆ ಚುನಾವಣೆ ದೃಷ್ಟಿಯಿಂದ ಏನೇನು ಸಹಾಯ ಮಾಡೋಕ್ಕಾಗುತ್ತೋ ಎಲ್ಲವೂ ಸಹಾಯ ಮಾಡಿ ಅಂತ ಅವ್ರಿಗೆ ಹೇಳಕ್ಕೆ ಹೇಳ್ತೀನಿ. ಬರೀ ಅನುಕಂಪದಿಂದ ಅಯ್ಯೋ ಪಾಪ ಇದು ನನಗೆ ಅವಶ್ಯಕತೆ ಇಲ್ಲ. ಚುನಾವಣಾ ರಣರಂಗಕ್ಕೆ ಬಂದಿದ್ದಾರೆ ಗೂಳಿಹಟ್ಟಿ ಶೇಖರ್ ಬಂದು ಅವ್ರೇನು ಹೇಳಿದ್ದಾರೆ? ಈಗ ಚುನಾವಣೆ ಮುಗಿಯೋ ತನಕ ಇಲ್ಲಿದ್ದು ಚುನಾವಣೆ ಗೆದ್ದ ಮೇಲೆ ನಾನು ವಾಪಸ್ಸು ನನ್ನ ಊರಿಗೆ ಹೋಗ್ತೀನಿ. ಇದು ಒಬ್ಬ ನನ್ನ ಆತ್ಮೀಯ ಸ್ನೇಹಿತ ತೋರಿಸ್ತಾರೆ ಅಂತ ಬೆನ್ನು ನಿಂತು ನಾನು ಗೆಲ್ಲಿಸ್ತೀನಿ ಅಂತ ವಿಶ್ವಾಸದಲ್ಲಿ ಬಂದು ನಿಂತಿದ್ದಾರೆ. ಚುನಾವಣೆ ಗೆಲ್ಸೇ ಹೋಗ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿ ಯಾರ್ಯಾರು ಬರೀ ಪುಕ್ಸಾಟೆ ಮಾತು ನನಗೆ ಬೇಕಾಗಿಲ್ಲ. ಈಶ್ವರಪ್ಪ ಗೆಲ್ಲಬೇಕು ಅನ್ನೋದಿದ್ದರೆ ಈ ಕ್ಷೇತ್ರದಲ್ಲಿ ಬಂದು ನಿಮ್ಮ ಸಂಬಂಧಿಕರಿದ್ದರೆ, ನಿಮ್ಮ ಸ್ನೇಹಿತರುಗಳಿದ್ದರೆ ಇಲ್ಲಿ ಬಂದು ಪ್ರಚಾರ ಮಾಡಿ. ಅವ್ರಿಗೆ ಕೇಳಿ ಈಶ್ವರಪ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅನಿಸಿದ್ರೆ ಎಲ್ಲ ಸಮಾಜಕ್ಕೂ ಕೂಡ ಒಂದೇ ಒಂದು ಸಮಾಜ ಅಲ್ಲ, ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದವರು, ದಲಿತರು, ಹೆಣ್ಮಕ್ಳು ಎಲ್ರಿಗೂ ಕೂಡ ನ್ಯಾಯ ಕೊಟ್ಟಿದ್ದೀನಿ ನನಗಿದ್ರೆ ನನಗೆ ಓಟ್ ಕೊಡಿಸ್ಲಿ. ಆ ವಿಶ್ವಾಸದಲ್ಲೇ ಇಡೀ ಎಲ್ಲ ಸಮಾಜಕ್ಕೂ ನನ್ನ ಜೊತೆಗೆ ಇದ್ದಿದ್ದಕ್ಕೋಸ್ಕರನೇ, ಅವ್ರು ಸಹಾಯ ಮಾಡಿದ್ದಕ್ಕೋಸ್ಕರನೇ ನಾನು ಗೆಲ್ತೀನಿ ಅಂತ ವಿಶ್ವಾಸ ಬಂದಿರೋದು. ನೀವು ಬರೆದಿಟ್ಕೊಳ್ಳಿ, ಇವತ್ತು 1 ರಿಂದ 1.5 ಲಕ್ಷ ಲೀಡಲ್ಲಿ ಗೆಲ್ತೇನೆ. ಇನ್ನೊಂದು ತಿಂಗಳಿದೆ, 2 ರಿಂದ 3 ಲಕ್ಷ ಅಂತರದಲ್ಲಿ ನಾನು ಗೆದ್ದೇ ಗೆಲ್ತೇನೆ. ಈ ವಿಶ್ವಾಸ ನನಗಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.